ಸಿಎಂ ಸಿದ್ದರಾಮಯ್ಯ ಅವರ ಪರ ಇವತ್ತು ಅಹಿಂದ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಫ್ರೀಡಂ ಪಾರ್ಕ್ನಿಂದ ರಾಜಭವನದವರು ಕೂಡ ಚಲನ ನಡೆಸ್ತಾ ಇದೆ. ನಾನು ಇವತ್ತು ಫ್ರೀಡಂ ಪಾರ್ಕ್ ಮುಂದೆ ಇದ್ದೀನಿ. ಇಲ್ಲಿ ನಿಮಗೆ ಹೋರಾಟವನ್ನು ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸಿದ್ದರಾಮಯ್ಯ ಅವರ ಪರ ರಾಜ್ಯದ ವಿವಿಧ ಮೂಲೆಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಆಗಮಿಸಿ ಏನು ಬಿಜೆಪಿ ಮತ್ತು ರಾಜಭವನರ ವಿರುದ್ಧ ಅಸಮಾಧಾನವನ್ನು ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಸಾಕಷ್ಟು ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಬಿಜೆಪಿಯ ಏಜೆಂಟ್ರಂತೆ ಕೆಲಸವನ್ನ ಮಾಡ್ತಿದ್ದಾರೆ. ಈ ಒಂದು ನಡೆಯನ್ನ ಇವರು ಖಂಡಿಸ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ನೀಡುವಂತಹ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಏನು ವಾಪಸ್ ಪಡೆಯಬೇಕು. ನಮ್ಮ ಹೋರಾಟ ಸಿಎಂ ಸಿದ್ದರಾಮಯ್ಯ ಅವರ ಪರ, ಅವರಿಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ಇವತ್ತು ಅಹಿಂದ ಹೋರಾಟ ನಡೆಸಿ ಎಲ್ಲಿಂದ ಬಂದಿದ್ದೀರಿ ಸರ್? ನಾವು ಶಿವಮೊಗ್ಗದಿಂದ ಬಂದಿದ್ದೇವೆ. ಮೂಲೆಯಿಂದ ಇನ್ನೂ ಜನ ಬರ್ತಾ ಇದ್ದಾರೆ. ಲಕ್ಷಾಂತರ ಜನ ಇವತ್ತು ಸೇರ್ತಾರೆ. ಬಿಜೆಪಿ ಅವರಿಗೆ ತಕ್ಕ ಉತ್ತರ ಕೊಡ್ತಾರೆ. ಬಿಜೆಪಿ ಅವರೇ, ಈ ಗವರ್ನರ್ ಇಟ್ಕೊಂಡು ನೀವು ಆಟ ಆಡಬೇಡಿ. ಇದು ಸಿಂಹ, ಅಹಿಂದ ಸಿಂಹ. ಇದು ಅದನ್ನು ಸೋಲ್ಸಕ್ಕೆ ನಿಮ್ಮ ಕೈಲಿ ಆಗಲ್ಲ. ಯಾವುದೇ ಕಾರಣಕ್ಕೂ ದುರುಪಯೋಗ ಪಡಿಸ್ಕೊಬೇಡ್ರಿ ಅಧಿಕಾರನ. ಅವ್ರು ಇನ್ನಷ್ಟು ಬೆಳೀತಾರೆ. ಸಿದ್ದರಾಮಯ್ಯನವರು ಇನ್ನಷ್ಟು ಬೆಳೀತಾರೆ. ಆ ಹೊಟ್ಟೆ ಕಿಚ್ಚಿಗೋಸ್ಕರ ನೀವು ಈ ಥರ ಕುತಂತ್ರ ಮಾಡ್ತಾ ಇದ್ದೀರಿ. ಎಚ್ಚರಿಕೆ, ಇಡೀ ದೇಶ ಉರಿತದೆ. ಎಚ್ಚರಿಕೆ ಇರಲಿ. ಇನ್ಯಾವತ್ತೂ ಈ ಕೆಲಸ ಮಾಡಕ್ಕೆ ಹೋಗಬೇಡಿ. ಅದನ್ನು ವಾಪಸ್ ತಗೊಳಕ್ಕೆ ಗವರ್ನರ್ಗೆ ಹೇಳಿ. ಸರ್ ಹೇಳಕ್ಕೆ ಇಷ್ಟಪಡ್ತಾರೆ. ನೀವು ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯ ಮಾಡ್ತಿದೆ. ಬಿಜೆಪಿ ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ. ಇದು ರಾಜಕೀಯ ಷಡ್ಯಂತ್ರ. ಯಾಕೆಂದರೆ ಸಿದ್ದರಾಮಯ್ಯವರು ಯಾವುದೇ ಆರೋಪದಲ್ಲಿ ಇಲ್ಲ ಅವರು. ಆದರೆ ಅವ್ರ ಪ್ರಭಾವಿಗಳು ಅವರ ಹೆಸರು ಇದೆಯಲ್ಲ ರಾಜ್ಯದಲ್ಲಿ, ಅದನ್ನು ಧಕ್ಕೆ ತರುವುದಕ್ಕೋಸ್ಕರ ಈ BJPಯವರು ಕುತಂತ್ರ ಮಾಡ್ತಾ ಇದ್ದಾರೆ. ಇದು ಸಾಧ್ಯವಿಲ್ಲ. ಅಹಿಂದ ವರ್ಗ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲಿ ಎದ್ದೇಳ್ತಿದೆ. ತಕ್ಕ ಪಾಠವನ್ನು, ತಕ್ಕ ಉತ್ತರವನ್ನು ನಾವು ಕೊಡೋಕ್ಕೆ ನಾವು ಸಿದ್ಧರಾಗಿದ್ದೇವೆ. ಇದು ಒಂದು ಉದಾಹರಣೆ ಮಾತ್ರ. ಇದು ಇವತ್ತೇನು ಸೇರ್ತಿದ್ದೀವಿ ಒಂದು ಉದಾಹರಣೆ. ಮುಂದಿನ ದಿನಗಳಲ್ಲಿ ರಾಜ್ಯವ್ಯಾಪ್ತಿ ಇಡೀ ದಂಗೆ ಹೇಳ್ತಿದ್ದೆ ಅಂತ ಸಂದರ್ಭದಲ್ಲಿ BJP ನಾಶ ಆಗುವುದು ಖಂಡಿತ ಎಂದು ಈ ಸಂದರ್ಭದಲ್ಲಿ ಹೇಳ್ತೇವೆ. ರಾಜೀನಾಮೆ ಕೇಳ್ತಿದ್ದಾರೆ. ಇವತ್ತು ರಾಜೀನಾಮೆ ಕೇಳಿದ ಪ್ರಶ್ನೆನೇ ಇಲ್ಲ, ಪ್ರಶ್ನೆನೂ ಇಲ್ಲ, ಕೇಳೋ ಪ್ರಶ್ನೆನೂ ಇಲ್ಲ. ಅವರು ಇದೆಲ್ಲ ರಾಜಕೀಯ. ಇದು ತಪ್ಪು ಮಾಡಿದ್ರೆ ರಾಜೀನಾಮೆ ಕೊಡ್ತಾರೆ. ಅದಕ್ಕೆ ರಾಜೀನಾಮೆ ಕೊಡಬೇಕು. ತಪ್ಪು ಮಾಡೇ ಇಲ್ಲ ಅವರು. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಇವತ್ತು ಸಿದ್ದರಾಮಯ್ಯ ನಮ್ಮ ನಾಯಕರು ಹೇಳಿದ್ರಲ್ಲ, ಇದು ಉಗ್ರ ಹೋರಾಟ ಆಗುತ್ತೆ ಮುಂದಿನ ದಿನಗಳಲ್ಲೇ. ಶಿವಮೊಗ್ಗದಿಂದ ಬಂದಿದ್ದೀವಿ. ನಮ್ಮ ಅಧ್ಯಕ್ಷರು, ನಮ್ಮ ಎಲ್ಲ ಟೀಮ್ ಬಂದಿದ್ದೀವಿ. ಇದು ಉಗ್ರ ಹೋರಾಟನ ತಲುಪ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ವಿಕೋಪಕ್ಕೆ ಹೋಗುತ್ತೆ ಅಂತ ಹೇಳಕ್ಕೆ ಬಯಸ್ತೇನೆ. ರಾಜಭವನ ಚಲೋ ನಡೆಸ್ತಾ ಇದ್ದಾರೆ. ಎಲ್ಲೆಲ್ಲಿ ರಾಜ್ಯದ ಎಲ್ಲ ಕಡೆಯಿಂದ ಜನ ರಾಜ್ಯದ ಮೂಲೆಗಳಿಂದ ಎಲ್ಲ ಜಿಲ್ಲೆಯಿಂದನೂ ಆಗಮಿಸಿದ್ದಾರೆ. ರಾಜ್ಯದ ಎಲ್ಲ ಮೂಲೆಗಳಿಂದನೂ ಆಗಮಿಸಿದ್ದಾರೆ. ಲಕ್ಷ ಜನ ಬರ್ತಾ ಇದ್ದಾರೆ. ಹೇಳಿ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ರಾಜ್ಯಪಾಲರು ಒಂದು ಕಪ್ಪು ಚುಕ್ಕಿಯನ್ನು ಇಲ್ಲದೆ ಇರತಕ್ಕಂಥ ಇವರ ಅಧಿಕಾರದ ಅವಧಿಯಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರತಕ್ಕಂಥ ಸಿದ್ದರಾಮಯ್ಯನವರನ್ನ ಇವತ್ತು BJP ಷಡ್ಯಂತ್ರ ಮಾಡ್ತಾ ಇದೆ. BJPಯವರು ಷಡ್ಯಂತ್ರ ಮಾಡಿ ಇವತ್ತು ಅವರನ್ನು ರಾಜೀನಾಮೆ ಕೇಳ್ತಾ ಇದೆ. ಇದು ಅಹಿಂದ ವರ್ಗದವರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಬಂದಿದ್ದೇವೆ. ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅಹಿಂದ ವರ್ಗದವರು ಇದನ್ನು ಖಂಡಿಸ್ತೇವೆ. ಇದಕ್ಕೋಸ್ಕರವಾಗಿ ಇದನ್ನು ಏನು ತೊಗೊಂಡಿದ್ದಾರೆ ಅವರು, ಅದನ್ನು ವಾಪಸ್ ತಗೋಬೇಕು ಅಂತೇಳಿ ನಾವೆಲ್ಲರೂ ಇಲ್ಲಿ ಸೇರ್ಕೊಂಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ದಿನಾಲೂ ಈ ರೀತಿ ನಾವು ಪ್ರತಿಭಟನೆಗಳು ನಡೆಸ್ತೇವೆ. ಜಾಥಾ ನಡೆಯುತ್ತೆ. ಪ್ರತಿ ಜಿಲ್ಲೆಗಳಲ್ಲೂ ನಾವು ನಡೆಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅಹಿಂದ ವರ್ಗದವರನ್ನು ಇವತ್ತು ಕಡೆಗಣಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಬಿಜೆಪಿಗರು. ಅವರ ಒಂದು ತಪ್ಪುಗಳನ್ನು ಮುಚ್ಚಾಕೊಂಡು ಇವತ್ತು ಏನು ಕಿಂಚಿತ್ತು ಒಂದು ಇದಿರ್ತಕ್ಕಂಥ ಒಬ್ಬ ಸಿದ್ದರಾಮಯ್ಯ ಅವರನ್ನು, ಅಹಿಂದ ವರ್ಗದವರನ್ನು ಕಡೆಗಣಿಸ್ತಾ ಇದ್ದಾರೆ ಸರ್. 40 ವರ್ಷದ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಕಪ್ಪು ಚುಕ್ಕೆ ಇರಲಿಲ್ಲ. ಅದಕ್ಕೆ ಮರ್ಸಿ ಬೆಳೆಯುವಂಥ ಕೆಲಸ ಆಗ್ತಾ ಇದೆಯಾ? ಹೌದು, ಖಂಡಿತ ಆಗ್ತಾ ಇದೆ. ಅದನ್ನು ಸಹಿಸ್ತಾ ಇಲ್ಲ. ನಿಷ್ಪಕ್ಷಪಾತವಾಗಿ ಬಡವರ ಪರ, ದೀನ ದಲಿತರ ಪರ, ಅಲ್ಪಸಂಖ್ಯಾತರ ಪರ ಇರ್ತಕ್ಕಂಥ ಸರ್ಕಾರವನ್ನು ಇವತ್ತು ಸಹಿಸ್ತಾ ಇಲ್ಲ ಇವರು. ಇದು ಖಂಡನೀಯವಾಗಿದೆ. ಇವತ್ತು BJP ಸರ್ಕಾರವನ್ನು ನಾವು ಖಂಡಿಸ್ತಾ ಇದ್ದೇವೆ. ನಾವು ಎಲ್ಲ ಅಹಿಂದ ವರ್ಗದವರು. ಎಲ್ಲಿಂದ ಬಂದಿದ್ದೀರಿ? ಯಾರೆಲ್ಲ ಬಂದಿದ್ದೀರಿ? ನಾವು ಶಿವಮೊಗ್ಗದಿಂದ ಒಂದು ದೊಡ್ಡ ತಂಡನೇ ಬಂದಿದ್ದೀವಿ. ನಮ್ಮ ಚಂದ್ರಭೂಪಾಲ್ ಸರ್ ಜೊತೆಗೆ ಬಂದಿದ್ದೀವಿ. ನಾವೆಲ್ಲರೂ ಕೂಡ ಇಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ. ಈ ರೀತಿ ಬೇಕಾದಷ್ಟು ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಇವರಿಗೆ ಹೇಳಿ. ನೀವು ಎಲ್ಲಿಂದ ಬಂದಿದ್ದೀರಿ? ಯಾವ ರೀತಿ ಸಪೋರ್ಟನ್ನು ಮಾಡ್ತೀರಿ? ರಾಜಭವನ ಚಲೋ ನಡೀತಾ ಇದೆ ಸರ್. ನಾವು ರಾಯಚೂರಿಂದ ಬಂದಿದ್ದೀವಿ. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಕುತಂತ್ರ ನಡೀತಿದೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯ ಸಾಹೇಬರು
15 ಬಾರಿ ಹಣಕಾಸು ಸಚಿವರಾಗಿ 15 ಬಾರಿ ಹಣಕಾಸು ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಆದರೆ ಅವರು ಈ ಥರ ಅಪರಾಧ ಮಾಡಬೇಕಾಗಿದ್ದರೆ ಅವರು ಹಣಕಾಸು ಸಚಿವರಾಗಿದ್ದಾಗ ವೈಟ್ ಮನಿ ಮಾಡ್ಕೋದಾಗಿತ್ತು. ಆದರೆ ಅವ್ರ ಜೀವನ ಶೈಲಿ, ಅವ್ರ ಅಣ್ಣ ತಮ್ಮರ ಜೀವನ ಶೈಲಿ ನೋಡಿದರೆ ಈಗಲೂ ಅವರು ರೈತರ ಕೆಲಸ ಮಾಡ್ತಾರೆ. ಈ ಭ್ರಷ್ಟ ಬಿ ಜೆ ಪಿಯವರು ಸಿದ್ದರಾಮಯ್ಯ ಸಾಬ್ರ ಮೇಲೆ ಒಂದು ಕಪ್ಪು ಚುಕ್ಕೆ ಇರಲಿ ಅಂತೇಳಿ ಕುತಂತ್ರ ಹೊರಡಿಸಿ ಈ ರೀತಿಯಾಗಿ ಮಾಡಿದ್ದಾರೆ. SIT ಅವರು ಕೂಡ ಒಂದು ಇದು ಹೊರಡಿಸಿಲ್ಲ, ರಾಜ್ಯಪಾಲರು ತಾವೇ ಪ್ರಾಸಿಕ್ಯೂಷನ್ ಹೊರಡಿಸಿದ್ದಾರೆ. ಇದು ಕಾನೂನಾತ್ಮಕವಾಗಿ ವಿರುದ್ಧವಾಗಿದೆ ಅಂತ ಹೇಳಲು ಇಷ್ಟಪಡ್ತೀನಿ ಸರ್. ಏನು ರಾಯಚೂರಿನಿಂದ ಬಂದಿರುವಂಥ ಜನರು ಕೂಡ ಇವತ್ತು ಇಲ್ಲಿ ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ನಮ್ಮ ಸುರಪುರ ಮತಕ್ಷೇತ್ರದಿಂದ ಬಂದಿವೆ. ಇವತ್ತು ಕೇಂದ್ರ ಸರ್ಕಾರ BJP ನರೇಂದ್ರ ಮೋದಿ ಆಮೇಲೆ ಅಮಿತ್ ಶಾ ಕೈಗೊಂಬಾಗಿ ನಮ್ಮ ಕರ್ನಾಟಕ ರಾಜ್ಯಪಾಲರಾದ ಇವತ್ತು ಇರಲಾರ್ದು ಒಂದು ಸುಮ್ಮನೆ ಒಂದು, ಯಾಕಂದ್ರೆ ಇವತ್ತು ದೀನ ದಲಿತರ ಬಡವ್ರ ಪರವಾಗಿರೋಂಥ ಮುಖ್ಯಮಂತ್ರಿ ಯಾರಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು. ಇಂಥರ ಅಮಿತ್ ಶಾ ಇಂಥ ರಾಜ್ಯಪಾಲರು ಇಂಥ ಇನ್ನೂ 100 ಮಂದಿ ಬಂದ್ರೂ ಸಿದ್ದರಾಮಯ್ಯ ಸಾಹೇಬ್ ತೆಗಿಯೋಕ್ಕೆ ಸಾಧ್ಯನಿಲ್ಲ ಅಂತ ನಾನು ಹೇಳಕತ್ತೀನಿ. ಯಾಕಂದರೆ ಜನಸಾಗರ ಇನ್ನೂ ಒಂದು ಸ್ವಲ್ಪ ನೋಡ್ರಿ ಜನ, ಯಾಕಂದರೆ ಇವತ್ತು ಜನರಿಗೆ ಬಡವ್ರ ಕಾಳಜಿ ಮಾಡೋಂಥ ಯಾರಿದ್ರೆ ಸಿದ್ದರಾಮಯ್ಯ ಸಾಹೇಬರು. ಇವತ್ತು ನೋಡ್ರಿ ಜನ ಎದಕ್ಕೆ ಬರ್ತಾರಪ್ಪ ಅಂದ್ರೆ ಒಂದು ಒಳ್ಳೇದು ಮಾಡಿದ್ರೆ ಬರ್ತಾರೆ. ಇವ್ರು BJP ಏನಿಲ್ಲ, ಬರೀ ಅಡದಾರಿ ಮಾಡಿಕೇರಿ ಇಂಥ ಸರ್ಕಾರ ಅವ್ರನ್ನ ಚಲೋ ಇದ್ದು ಸರ್ಕಾರ ತೆಗಿಬೇಕಂತದ. ಇವ್ರು ಅಪ್ಪ ಸತ್ರನ ತೆಗಿಯೋಕ್ಕಲ್ಲ ಅಂತ ಹೇಳಕತ್ತೀವಿ ನಾವು. ಯಾಕಂದ್ರೆ ಸಾಹೇಬ್ರ ಬಗ್ಗೆ ಅವ್ರು ಇನ್ನೇನಾದರೂ ಕೊಟ್ಟದ್ದು, ಅವರು ತನಿಖೆ ಕೊಟ್ಟದ್ದು ವಾಪಸ್ ತೊಗೊಂಡ್ರೆ ರಾಜ್ಯಪಾಲರು ಸರಿ, ತೊಗೊಂಡಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ರಾಜ್ಯಪಾಲರು ಎಲ್ಲೆಲ್ಲಿ ಬರ್ತಾರೆ ಅಲ್ಲೆಲ್ಲಿ ಗೇರು ಹಾಕಂಥ ಕೆಲಸ ನಮ್ಮ ಕರ್ನಾಟಕದ ಎಲ್ಲ ಹಿಂದೆ ಜನ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಇವತ್ತು ರಾಜ್ಯಪಾಲರು BJP ನಾಯಕರ ಕೇಸ್ಗಳನ್ನ ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರ ಕೇಸನ್ನ ಲೀಡರ್ ಆಗಿ ನೀಡಿರುವುದು ಇದೆಷ್ಟು ಮಟ್ಟಿಗೆ ಸರಿ ಇಲ್ಲ, ನಿಮಗೆಲ್ಲ ನೋಡ್ರಿ ಇವತ್ತು ಎಲ್ಲ ಜನರಿಗೆ, ಸಾಮಾನ್ಯ ಬಡವ್ರ ಜನರಿಗೆ ಗೊತ್ತಾಕೈತಿ. ಇವತ್ತು ಜೊಲ್ಲೆಂದು ನೋಡ್ರಿ, ಕುಮಾರಸ್ವಾಮಿ ನೋಡ್ರಿ. ಒಂದು ಕುಮಾರಸ್ವಾಮಿ ತನಿಖೆ ಯಾರಪ್ಪ ಅಂದ್ರೆ ಒಂದು ಅಧಿಕಾರಿಯಿಂದ ಕೊಟ್ಟಾರ, ಲೋಕಾಯುಕ್ತದಿಂದ. ಪ್ರತಿಯೊಂದು ಲೋಕಾಯುಕ್ತ ಅಧಿಕಾರಿಗಳದು ಸಮಸ್ಯೆಯಿಂದ ಕೊಟ್ಟಿದ್ರೆ ಅದು ಕೊಡಕ್ಕೆ ರೆಡಿ ಇಲ್ಲ ಇವರು ತನಿಖೆ ಮಾಡೋಕೆ. ಸಿದ್ದರಾಮಯ್ಯ ಸಾಹೇಬ್ರು ಒಬ್ಬ ಅಬ್ರಾಹ್ಮಣ ಅವ ಬ್ಲ್ಯಾಕ್ ಮೇಲ್ ಕ್ಯಾಂಡಿಡೇಟ್ ನೋಡ್ಕೆ ಕೊಟ್ಟಗಳೇ ಹಿಂಗೆ ತಾಯ್ಸ್ನಾಗ ಹಿಂಗೆ ಕೊಡ್ತಾರೆ ಅಂದ್ರೆ ನಿಂದೆಲ್ಲ ಗೊತ್ತಾಗಿದೆ. ನೀವು ಬಂಡಳಿ ಈರಲ್ಲ ಇವನು ಗಣಮಗಿದ್ರೆ ತಿರುಗಾಡಿ ಇನ್ನು ಮೇಲೆ ಕರ್ನಾಟಕದ ಅವಾಗ ಗೊತ್ತದ. ರಾಜ್ಯಪಾಲರೇ, ನೀವು ಯಾವತ್ತ ಗೌರವನಂತೂ ದೊಡ್ಡ ಹುದ್ದೆ ಅದು ನೀವು ಏನಿದ್ರು ಕಾನೂನು ಪ್ರಕಾರ ಇರ್ಬೇಕು. ರಾಜಭವನ ಅಂದರೆ ಹೆಂಗಿರ್ಬೇಕು ಅಂದ್ರೆ ರಾಜ್ಯಕ್ಕೆ ಒಂದು ಶಾಂತಿವಾಗಿರೋಂತ ಇರ್ಬೇಕು. ನೀವೆಲ್ಲ ಒಬ್ಬ BJPಯವರಿಗೆ ನೀವು ಕೈಗೊಂಬೆ ಕೆಲಸ ಮಾಡಿದ್ರೆ ಅಂದ್ರೆ ಮುಂದಿನ ಕರ್ನಾಟಕದಲ್ಲಿ ಎಲ್ಲಿ ನೀವು ಫಂಕ್ಷನ್ಗೆ ಬರೋಕ್ಕಾಗಲ್ಲ. ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನೀವು ಬೆಂಗಳೂರಿಗೆ ಕುಂತ ಕಡೆ ಹಿಂಗೆ ಕೊಡೋದು ಮಾಡಿದ್ರೆ ನಾಳೆಗೆ ಹಳ್ಳಿಗಳಲ್ಲಿ ಬರ್ರಿ, ನಿಮ್ಗೆಲ್ಲರಿಗೂ ಗೇರಬೇಕಂತ ಕೆಲಸ ನಮ್ಮ ಕರ್ನಾಟಕ ಜನ ಮಾಡ್ತದೆ. ಅದಕ್ಕೆ ನೀವು ಮುಂದಿನ ದಿನದಲ್ಲಿ ನೀವು ಇವತ್ತು ನಿಮ್ಗೆ ವಾರ್ನಿಂಗ್ ಕೊಡ್ತೀವಿ. ಮತ್ತು ಈ ಸದ್ಯ ನಮ್ಮ ರಾಜ್ಯಪಾಲರು ರಾಜಮಾರ್ಗ ಮುತ್ತಿಗೆ ಹಾಕಂತ ಕೆಲಸ ಮಾಡಕತ್ತೀವಿ. ನಮ್ಮೆಲ್ಲರ ದಿನದಲ್ಲಿ ಮುಂದಿನ ದಿನದಲ್ಲಿ ಡೆಲ್ಲಿಗೆ ಹಾಕಂತ ಕೆಲಸ ಮಾಡ್ತೀವಿ. ಮೋದಿ ಅಮಿತ್ ಶಾ ಯಾರನ್ನು ಬರಗೊಡಲ್ಲ. ಕರ್ನಾಟಕ ಬಂದ್ರೆ ಅವರಿಗೆ ಎಂಡಿಲ್ಲೇ ಹೊಡೆದು ಕಳಿಸ್ತೀವಿ, ಎಂಡಿಲ್ಲೇ ತತ್ತಿಲೆ ಹೊಡೆದು ಕೊಡೋಂಥ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಆಗ ನಮ್ಮ ಎಲ್ಲ ಪಕ್ಷದ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳು, ನಮ್ಮ ಅಹಿಂದ ವರ್ಗಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಿಗಿರ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಹೇಳ್ತೀನಿ ಸರ್. ಹೇಳಿ, ನೀವು ಹೇಳಕ್ಕೆ ಇಷ್ಟಪಡ್ತೀರಿ, ಇವತ್ತು ಎಲ್ಲಿಂದ ಬಂದಿದ್ದೀರಿ? ಈ ಸಿದ್ದರಾಮಯ್ಯನವರು ನಡೆದಿರೋ ಕುತಂತ್ರ ಅಂತೀರಾ? ಇವತ್ತು 40 ವರ್ಷ ಇವತ್ತೇನು ಸಿದ್ದರಾಮಯ್ಯ ಸಾಹೇಬರು ಅಧಿಕಾರವನ್ನು ಮಾಡಿದ್ದಾರೆ. 40 ವರ್ಷ ಸಿದ್ದರಾಮಯ್ಯ ಸಾಹೇಬರ ಅಧಿಕಾರದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ದಂಗೆ ಇವತ್ತೇನು ಅಧಿಕಾರವನ್ನು ಮಾಡಿದ್ದಾರೆ. ಅಂಥ ವ್ಯಕ್ತಿಗೆ ಇವತ್ತೊಂದು ಮೂಢ ಹಗರಣವನ್ನು, ಅದಕ್ಕೆ ಸಂಬಂಧ ಇಲ್ಲಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತೇನು BJP ಮತ್ತು JDS ಮಾಡ್ತಾ ಇದ್ದಲ್ಲ, ಇದು ಭಾಳ ಖಂಡಿಸ್ಬೇಕಾಗ್ತದೆ ಇಡೀ ರಾಜ್ಯದ ಅಹಿಂದ ಜನರು. ಯಾಕಂತಂದರೆ ಸಿದ್ದರಾಮಯ್ಯ ಸಾಹೇಬರು ಒಂದು ಜಾತಿಗೆ ಸೀಮಿತ ಆದಂಥ ಒಬ್ಬ ವ್ಯಕ್ತಿ ಅಲ್ಲ. ಒಬ್ಬ ಸಿದ್ದರಾಮಯ್ಯ ಸಾಹೇಬ್ ಈ ರಾಜ್ಯದಲ್ಲಿ ಒಬ್ಬ ಅಹಿಂದ ನಾಯಕರು ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ ಸಾಹೇಬರು. ಅಂಥ ಒಬ್ಬ ಅಹಿಂದ ನಾಯಕನಿಗೆ ಈ ರೀತಿ ಒಂದು ಕಪ್ಪುಚ್ಚಿಗೆ ಕುಣಿಸೋಂಥ ಕೆಲಸ ಇವತ್ತೇನು BJP ಕಾಂಗ್ರೆಸ್ ಕಲ್ತು ಮಾಡ್ತಿದೆಯಲ್ಲ, ಇದನ್ನು ಈ ರಾಜ್ಯದ ಅಹಿಂದ ಸಮಾಜದ ಎಲ್ಲರೂ ಇದನ್ನು ಸಹಿಸಲ್ಲ. ಇವತ್ತು ರಾಜ್ಯಪಾಲರು ತಾವು ಒಂದು ಗೌರವಾನ್ವಿತ ಒಂದು ಹುದ್ದೆದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅವ್ರ ಬಗ್ಗೆ ನಾವು ಯಾವುದೇ ಒಂದು ಬಳಸಬಾರ್ದು. ಆದ್ರೂ ಇವತ್ತು ಅವ್ರು ಮಾಡಿದ ಕೆಲಸಕ್ಕೆ ಇವತ್ತು ಬಳಸೋಂಥ ಪರಿಸ್ಥಿತಿ ಬಂದಿದೆ. ಇವತ್ತೇನಪ್ಪ ಅಂತಂದರೆ ಇವತ್ತು BJPಯ ಒಂದು ರಾಜ್ಯದಲ್ಲಿ ಇವತ್ತು ಕೈಗೊಂಬೆ ಕೆಲಸ ಮಾಡ್ತಾರೆ ರಾಜ್ಯಪಾಲರು. ಇವತ್ತು ರಾಜ್ಯಪಾಲರ ಹುದ್ದೆ ಇವತ್ತು ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗಿತ್ತು. ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಪ್ರಾಸಿಕ್ಯೂಷನ್ ಒಂದು ಹೊರಡಿಸೋದಕ್ಕಿಂತ ಬಿಫೋರ್ ಇವತ್ತು ತಾವು ವಿಚಾರ ಮಾಡಬೇಕಾಗಿತ್ತು. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ 40 ವರ್ಷನಾದರೂ ಅಧಿಕಾರದಲ್ಲಿ ಕಪ್ಪು ಚುಕ್ಕಿ ಇದ್ದಿದ್ದಿಲ್ಲ, ಆ ರೀತಿ ಮಾಡಬಾರ್ದಾಗಿತ್ತು. ಇದಕ್ಕೆ ಇವತ್ತೇನು JDS BJP ಆಟ ರಾಜ್ಯ ಇವತ್ತು ಅದಕ್ಕೆ ಚಲೋವನ್ನು ಇಟ್ಕೊಂಡಾರಲ್ಲ, ಇದು ಶಾಂಪಲ್. ಇವತ್ತು ಇದ್ರ ಬಗ್ಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆನ ಆ ನೋಟಿಸ್ ವಾಪಸ್ ತೊಗೊಳ್ಳದೇ ಇದ್ದರೆ ಇವತ್ತು ಮುಂದಿಡೀ ರಾಜ್ಯದಲ್ಲಿ
ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಅಹಿಂದ ಜನರು ಇವತ್ತು ರೊಚ್ಚಿಗೆದ್ದು ಎಲ್ಲ ಕಡೆಗೆ ಒಂದು ಹೋರಾಟವನ್ನು ಮಾಡ್ತಾರೆ ಅನ್ನೋಂತಕ್ಕಂಥ ಮಾತನ್ನು ಇವತ್ತು ನಾವು ಹೇಳ್ಬೇಕಾಗ್ತದೆ. ಹೇಳಿ ಸರ್, ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತ ಗುರುಸ್ಕೊಂಡಿದ್ದಾರೆ. ಬಿಜೆಪಿ JDS ಇವರ ವಿರುದ್ಧ ತಂತ್ರ ಮಾಡ್ತಿದ್ದಾರೆ. ರಾಜ್ಯಪಾಲರು ಏಕಾಏಕಿ ನೋಟಿಸನ್ನು ನೀಡೋ ಸರಿ ಅನಿಸ್ತಾ ನಿಮ್ಗೆ? ರಾಜ್ಯಪಾಲರು ಈ ನೋಟಿಸ್ ಕೊಡ್ತಕ್ಕಂಥ ಶುದ್ಧ ತಪ್ಪು. ಹಿಂದೆ ಕುಮಾರಸ್ವಾಮಿ, ಶಶಿಕಲಾ ಜೊಲ್ಲೆ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ರಿ ಅಂತೇಳಿ ಲೋಕಾಯುಕ್ತರೇ ಖುದ್ದು ಒಂದು ಲೋಕಾಯುಕ್ತ ಸಂಸ್ಥೆನೇ ತನಿಖೆ ಮಾಡಿ ಅದೊಂದು ದೊಡ್ಡ ವರದಿನೇ ಇಟ್ಕೊಂಡು ಅವರು ವರದಿ ಕೊಟ್ಟು ನಮಗೆ ಪ್ರಾಸಿಕ್ಯೂಷನ್ಗೆ ನಾವು ಅನುಮತಿ ಮಾಡಿ ಕೊಡ್ರಿ ಅಂದ. ಅದರ ಕಡೆ ಚಕಾರ ಎತ್ತಿಲ್ಲ ಇವರು. ಯಾವುದೋ ಒಬ್ಬ ಖಾಸಗಿ ವ್ಯಕ್ತಿ ಅಬ್ರಾಮ್ ಅಂತವ್ರು ಕೊಟ್ಟ ತಕ್ಷಣ ಇವತ್ತು ಕೊಡ್ತಾನೆ ಅಂದರೆ ನಾಳೆಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರಂದರೆ ಇದು ರಾಜಕೀಯ ದುರುದ್ದೇಶ. ಇದು ಮೋದಿ ಮತ್ತು ಅಮಿತ್ ಶಾ ಈ BJP ಟೀಮ್ ಇದಾರಲ್ಲ ಇವರೆಲ್ಲ, ಇವು ಬ್ಲೂ BJP ಅಂತಾರೆ. ಇವರು ಹಿಂದೆ ಹಿಂದಲ ಬಾಗಿಲಿಂದ ಅಧಿಕಾರ ಮಾಡಿರೋ ಹೊರತು ಯಾವತ್ತು ಮುಂಬಾಗಿಲಿಂದ ಮಾಡಿಲ್ಲ. ಇವ್ರಿಗೆ ಯಾವ ಜನಮತದಿಂದ ಕರ್ನಾಟಕದಲ್ಲಿ ಅಧಿಕಾರ ಬಂದಾರೆ ಇವರು? ಯಾವುದೇ ಬಹುಮತದಿಂದ ಯಾವಾಗ ಅಧಿಕಾರ ಬಂದಿಲ್ಲ. ಹಿಂದಿನ ಬಾಗಿಲಿ ಏನು ಕುತಂತ್ರ ಮಾಡೋದು, ಶಾಸಕರು ಹಿಂಗೆ ಮಾಡೋದು. ಈ CM ಹಿಂದೆ ಕೇಜ್ರಿವಾಲ್ಗೆ ಮಾಡಿದಾರಲ್ಲ ದೆಹಲಿಯಲ್ಲಿ, ಅದೇ ಥರ ಕರ್ನಾಟಕದಾಗ ಮಾಡೋಕೊಂಡಿರೋರು. ಕರ್ನಾಟಕದಲ್ಲಿ ನಡೆಯಲ್ಲ, ಇದು ಕರ್ನಾಟಕ ಇಡೀ ದೇಶದಲ್ಲೇ ಡಿಫ್ರೆಂಟ್ ಅದಂತ ನಮ್ಮ ಸ್ಟೇಟ್ ಇದು ಸ್ವಾಭಿಮಾನಿ ಕರ್ನಾಟಕ. ಇನ್ನೊಂದು ಸಿದ್ದರಾಮಯ್ಯ ಅಂದರೆ ಒಂದು ಬ್ರ್ಯಾಂಡ್, ನಮ್ಮ ಇಂಡಿಯಾಕ್ಕೆ ಬ್ರ್ಯಾಂಡ್ ಅಂದರೆ ತಪ್ಪಾಗಲ್ಲ. ಹಿಂದುಳಿದ ವರ್ಗಕ್ಕೆ ಅಂಥ ನಾಯಕನ ಯಾವತ್ತು ಅಹಿಂದ ವರ್ಗ ಬಿಟ್ಟು ಕೊಡೋಕ್ಕೆ ಸಾಧ್ಯ ಇಲ್ಲ. ಹಿಂದುಳಿದ ನಾಯಕನ ತುಳಿಯೋ ಕೆಲಸ ಆಗ್ತಿದೆ. ಇವತ್ತು ನೀವು ರಾಜ್ಯಾದ್ಯಂತ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಜನ ಬರ್ತಾ ಬೇರೆ ರಾಜ್ಯಾದ್ಯಂತ ಅಂತಲ್ಲ, ಬೇರೆ ಬೇರೆ ಜಿಲ್ಲೆಗಳು ಬೇರೆ ಬೇರೆ ರಾಜ್ಯದಿಂದ ಜನ ಬರ್ತಾ ಇದ್ದಾರೆ. ಇವತ್ತು ಎಲ್ಲ ರಾಜ್ಯ CMಗಳು ಬೆಂಬಲ ನಮ್ಮ ಸಿದ್ದರಾಮಯ್ಯ ಐತಿ. ನೀವು ಯಾವುದಕ್ಕೆ ಎದುರಕ್ಕೆ ಹೋಗ್ಬೇಡ್ರಿ, ನಿಮ್ಮಿಂದ ಬೆನ್ನಿದೀವಿ ಅಂತ ಹೈಕಮಾಂಡ್ ಕೂಡ ಹೇಳಿದ. ಬೇರೆ ಸ್ಟೇಟಿನ CMಗಳು ಕೂಡ ಅವರಿಗೆಲ್ಲ ಮನವರಿಕೆ ಮಾಡಿಕೊಟ್ರ. ಆಲ್ರೆಡಿ ಈಗ ಎಲ್ಲರೂ ಬೆಂಬಲ ಸೂಚಿಸ್ಯಾರ. ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯಗೆ ಏನಾದರೆ ರಕ್ತಪಾತ ಆಗ್ತದೆ. ಬೀದಿ ಜಿಲ್ಲೆ ತಾಲೂಕುಗಳಲ್ಲಿ ನಿರಂತರ ಹೋರಾಟ ನಿಂದ್ರಲ್ಲ. ಇದು ಡೆಲ್ಲಿವರೆಗೆ ಹೋಗುತ್ತೆ ಈ ಹೋರಾಟ. ಇವತ್ತೆಲ್ಲ ಏನಕ್ಕೆ ಸ್ಯಾಂಪಲ್ ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕರ್ನಾಟಕದಿಂದ ಇಡೀ ಇವತ್ತು ಅಹಿಂದ ವರ್ಗ ಎಲ್ಲ ಸಮಾಜದವರು ಅವರು ಇವರಂತೆಲ್ಲ ಸಿದ್ದರಾಮಯ್ಯ ಬಡವರ ನಾಯಕ, ಬಡವರ ಬರುವ ಎಷ್ಟೋ ಜನ ಹೆಣ್ಣು ಮಕ್ಕಳು ಬಂದಿದ್ದಾರೆ. ಈ BJP ಅವ್ರು ಸ್ಟ್ರೈಕ್ ಮಾಡಿದರೆ ಯಾರು ಹೆಣ್ಣು ಮಕ್ಕಳು ಬರ್ತಾರಾ? ಎಲ್ಲ ಒಳ್ಳೆ ಕೆಲಸ ಸಿದ್ದರಾಮಯ್ಯ ಮಾಡ್ಯಾರ. ಇವ್ರಿಗೆ ಅನ್ಯಾಯ ಆಗ್ತಂತ ಇವತ್ತು ಅವರಿಂದ ಎಲ್ಲ ಸಮುದಾಯ ಇದೆ. ಹೀಗಾಗಿ ಸಿದ್ದರಾಮಯ್ಯನಿಂದ ಯಾರು ಟಚ್ ಮಾಡೋಕ್ಕಾಗಲ್ಲ. ಇಷ್ಟು ಯಾದಗಿರಿಯಿಂದ ಬಂದಿರೋ ಜನರು ಮಾತಾಡಿದ್ರೆ ಇನ್ನೂ ಕೂಡ ಸಾಕಷ್ಟು ಜನರು ಇಲ್ಲಿದ್ದಾರೆ. ಇವರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.